ಪಪ್ಪಿ ಕೊಡು ಪಪ್ಪ ಒಂದು ಉಸ್ ಮಾಡು ಉಸ್. ಸಿಂಪಲ್ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಶ್ರೀವಾರಿ ಪಪ್ಪಕ್ಕೆ ಆಡ್ತಾವ ನೋಡ್ರಿ ಸೌಂಡ್ ಇಲ್ಲ. ಇಬ್ರು ಸುಡೋಣ ಚಪಾತಿ ಮಾಡೋಣ. ಇಬ್ರು ಸುಡೋಣ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಯೂಟ್ಯೂಬ್ ಚಾನಲ್. ಇವತ್ತು ನಂದು ಹ್ಯಾಪಿ ಬರ್ತ್ಡೇ ಐತಿ. ಸೊ ಯಾರ್ಯಾರು ವಿಶ್ ಮಾಡಾಕತ್ತೀರಿ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಶಸ್ ಬರಾಗುತ್ತೋ ಒಂದೊಂದಲ್ಲ ಎಲ್ಲದಕ್ಕೂ ಬರೀ ನೋಡೋಕೆ ಪುರ್ಸತ್ತಿಲ್ಲ. ಇನ್ನು ರಿಪ್ಲೈ ಮಾಡೋದು ಎಷ್ಟು ಒಂದಿನ ಅಲ್ಲ 2 ದಿನ ಹೋಗುತ್ತದೆ ರಿಪ್ಲೈ ಮಾಡೋಕೆ. ನೀರು ಹಾಕಿಬಿಟ್ರೆ ಇಲ್ಲಿ ಬೀಳ್ತಿದ್ದೆ ಭಾರಿ ಸ್ವಲ್ಪ. ನಾನು ದೇವಸ್ಥಾನಕ್ಕೆ ಬಂದೀನಿ ಇವತ್ತು ಬರ್ಡೇ ಅಲ್ಲ. ಫಸ್ಟ್ ದೇವಸ್ಥಾನಕ್ಕೆ ಬರ್ಬೇಕು, ಆಮೇಲೆ ಕೇಕ್ ಕಟ್ ಮಾಡ್ರಿ ಬಿಡ್ರಿ. ಪ್ರಸಾದ ಬಿಸ್ಕಿಟ್ ಒಂದು ಬಿಸ್ಕಿಟ್ ನಾ ತಿಂದಿನಿ, ಇನ್ನೊಂದು ಸುಂಟಾಗಿ ತೊಗೊಂಡೋಗ್ತೀನಿ. 2 ತೊಗೊಂಡಿದ್ದೆ. ಹಾಗೆ ಬರ್ತಡೇ ಐತೆ ಅಂತೇಳಿ ದೇವಸ್ಥಾನಕ್ಕೆ ಬಂದು ಹಾಗೆ ನನ್ನ ಕೆಲಸನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊಂಟೀನಿ. ಎಷ್ಟಾಗೈತೆ ಟೈಮ್ ಅಂದ್ರೆ ಈಗ 3 ಗಂಟೆ ಆಗೈತಿ. 3 ಗಂಟೆ ಹೆಂಗೆ ಅನ್ಸಾಗ್ತೈತಿ ಅಂದ್ರೆ ಫುಲ್ಲು ಸಂಜೆ ಆದಂಗೆ ಅನ್ಸಾಗ್ತೈತಿ. ಮಾಡಾಗೈತಿ, ಮಳೆ ಬರತೈತಿ. ಹೋಗೋ ದಾರಿಯಾಗ ಮಳೆ ಬಂದೈತಿ, ನನಗೆ ಮಳೆ ಅಡ್ಡಾಗೈತಿ. ಸೊ ನಿಂತೀನಿ. ಇವತ್ತು ಬರ್ಡೇ ಸೆಲೆಬ್ರೇಷನ್ ಆ ಥರ ಏನು ಕಮ್ಮಿ. ಆ ಥರ ಗಂಡು ಮಕ್ಕಳಿಗೆ ಏನಿರಲ್ಲ, ಹೆಣ್ಮಕ್ಳಿಗೆ ಜಾಸ್ತಿ ಆಸೆ, ನಮಗೇನಿಲ್ಲ. ಹೆಂಗೈತಿ ನಾ ಬಂದಾಗಲಿಂದ ಫಸ್ಟ್ ಟೈಮ್ ಇದು ಬೆಂಗಳೂರಾಗ ಮಳೆ ಬಿದ್ದಿದ್ದು. ಚಂದ ಇರುತ್ತೆ ರೋಡ್. ಮಳೆ ಬಿದ್ದ ಬೆಂಗಳೂರಾಗ ಇನ್ನೂ ಜೋರಿಲ್ಲ ಅಷ್ಟ್ರಾಗೈತಿ. ಕಳಿಸ್ಬಿಟ್ಟು ಇಲ್ಲೇ ಕೂತೀನಿ, ಮಳೆ ನಿಂದ್ರತ್ತೆ ಅಂತೇಳಿ ಸ್ವಲ್ಪ ಸಣ್ಣದಂಗೆ ಆಗುತ್ತೆ. ಮತ್ತೆ ಟಕ್ಕನ ಚಲೋ ಆಗ್ಬಿಡ್ತೈತಿ. ಈಗೆಲ್ಲ ಕಾಣಲ್ಲ ಅಂತಪ್ರಿ ಮಳೆ ಬಂದಂಗೆ. ಆದ್ರೆ ಬರಾಗ್ತೈತಿ ಗಿಟಿ ಬರ್ಬೇಕಂದ್ರೆ ಹಂಗೆ ಸುನಿತಾಗ ಚಿಕನ್ ತಿನ್ನಂಗಾಗಿತ್ತು ಇವತ್ತು. ಬೆಂಗಳೂರಿಗೆ ಬಂದಾಗಲಿಂದ ಫಸ್ಟ್ ಟೈಮ್ ತಿನ್ನಾಗ್ತದೆ. ಅಂದರೂ ಕಮ್ಮಿ ಮಾಡಿದ್ದೀವಿ. ಬಾಗ್ಲ ಮತ್ತು ಹೇಳಕ್ಕೆ ಹೋಗ್ಬೇಡ್ರಿ, ಇನ್ನಾಗಿರೋ ದೇವಸ್ಥಾನಕ್ಕೆ ಹೋಗ್ಬಂದಿ ಅಣ್ಣ, ಹಂಗೆ ಚಿಕನ್ ತರ್ತೀಯಲ್ಲ ಅಂತೇಳಿ. ಇದು ಆಹಾರ ಪದ್ಧತಿ, ಇದಕ್ಕೆ ದೇವರೇ ಬೇರೆ ಇದೇ ಬೇರೆ. ಆದ್ರೆ ತಿಂದು ಹೋಗಿಲ್ಲಲ್ಲ, ಹೋಗಿ ಬಂದು ತಿನ್ನಾಗ್ತಿದೆ. ಹಂಗೆ ಯೋಚನೆ ಮಾಡಿದ್ರೆ ಮತ್ತೆ ಭಾಳ ದೂರ. ರಾತ್ರಿ ಎಷ್ಟಕ್ಕೆ ವಿಶ್ ಮಾಡ್ಯಾಳ ಗೊತ್ತಾ ನನಗೆ? 12 ಗಂಟೆಗೆ ವಿಶ್ ಮಾಡ್ಯಾಳ. ಶ್ರೀವಾರಿ ವಿಶ್ ಮಾಡಿಲ್ಲ, ಇನ್ನೂ ವಿಶ್ ಮಾಡಿಲ್ಲ. ಉಸ್ ಮಾಡು ಶ್ರೀವಾರಿ ಮಗಳ, ಉಸ್ ಮಾಡು ಉಸ್ ನನಗೆ. ಪಪ್ಪ ಹ್ಯಾಪಿ ಬರ್ಡೇ ಉಸ್. ಹಾಂ ಆಕೆ ಬರೀ ಕೈಕಾಳು ಅಳಿಗಾಡಿಸ್ತಾಳ, ಹಿಂಗೆ ಮಾಡ್ತಾಳೆ, ಅಂಗಿ ಮೇಲೆ ತೊಗೋತಾಳ. ಅದನ್ನು ಬಿಟ್ಟರು ಮತ್ತೆ ಬೇರೆ ಗೊತ್ತಿಲ್ಲ ಆಕೆಗೆ. ರಾತ್ರಿ ಎಷ್ಟಕ್ಕೆ ವಿಶ್ ಮಾಡಿದೆ? 12 ಗಂಟೆಗೆ. ನನಗೆ ನಿಜವಾಗ್ಲೂ ಕರ್ರೆ ಹೇಳ್ಬೇಕಂದ್ರೆ ನನ್ನ ಬರ್ಡೇ ಅಂತ ಗೊತ್ತೇ ಇಲ್ಲ. ರಾತ್ರಿ 12 ಆಗೈತಿ, ನಾ ಹೊರಗೆ ಮಕ್ಕೊಂಡಿನಿ. ಲೈಟ್ ಹಚ್ಚಿ ಬಂದು ಹ್ಯಾಪಿ ಬರ್ಡೇ ಅಂದು. ಓ ಭಾರಿ ಖುಷಿ ಆಯಿತು. ಇದ್ರೊಳಗೆ ಖುಷಿ ಐತಿ. ಅದು ಮತ್ತೆ ಏನು ಕೊಟ್ಟರು ಖುಷಿ ಇದ್ದಿಲ್ಲ. ಆದ್ರೆ ನೀ ಏನೋ ಕೊಡ್ತೀನಿ ಅಂದಿದ್ದಿ ನನಗೆ ಮುಂಜಾನೆ, ಏನೋ ಸರ್ಪ್ರೈಸ್. ಹಾಂ ಸಂಜಿಕ ಶ್ರೀವಾರಿ ನೀವೇನು ಕೊಡ್ತೀನಿ ಮಮ್ಮಿ? ನಾ ಈಗಿನ ಕೊಟ್ಟಿನಲ್ಲ ತಗೋ. ಹಿಂಗ ತಕ್ಕಿ ನನಗೆ ಉಸ್ ಮಾಡು ಕೊಡು. ಥ್ಯಾಂಕ್ಸ್ ಕೊಡು. ಹ್ಯಾಪಿ ಬರ್ಡೇ ಪಪ್ಪ. ಥ್ಯಾಂಕ್ ಯು. ಪಪ್ಪಿ ಕೊಡು ಪಪ್ಪ ಒಂದು ಉಸ್ ಮಾಡು ಉಸ್ ಉಸ್. ಬ್ರೇಕ್ ಹಿಂಗೆ ನೋಡುದು. ಬಾಯಿ ಮುಚ್ಚು, ಬಾಯಿ ಮುಚ್ಚಿ. ಹೇಳ ಉಸ್ ಮಾಡು. ಹ್ಯಾಪಿ ಬರ್ಡೇ ಪಪ್ಪನು. ಪಪ್ಪಿ ಕೊಟ್ಬಿಡ್ತು ನೋಡ. ಮತ್ತು ನಾ ತಲೆ ಕೆಡ್ತಂದ್ರೆ ಏನೋ ನೋಡಾಕತ್ತಾಳಕ್ಕೆ. ಯಾಕೆ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಟು ಯು ಟು ಯು, ಹ್ಯಾಪಿ ಟು ಯು ಟು ಯು. ಗೊತ್ತಿರ ಇಬ್ರು ಸೇರಿ ನನಗೆ ತಾಯಿ ಮಗಳು ಸೇರಿ ಇವತ್ತೇನು ಮಾಡ್ಯಾರ ಸ್ಕೆಚ್. ಇವರು ಇಬ್ರು ಸೇರಿ ನನ್ನ ಬಲ್ ಪಾರ್ಟಿ ಕೇಳೋರು ಇವತ್ತು. ಇವರು ತಾಯಿ ಮಗಳು ಆಟ ಹಚ್ಚಿರನ. 20 ರೂಪಾಯಿ ಕೇಕ್ ತಂದು ಕಟ್ ಮಾಡಿಸಿ 2,000 ರೂಪಾಯಿ ಪಾರ್ಟಿ ಕೇಳಕ್ಕೆ. ರೊಕ್ಕೇನು ಮ್ಯಾಲಿಂದ ಬರ್ತಾವ ನಿಮಗೆ? ಪಪ್ಪಿ ಕೊಡ್ಬೇಕಂತೀನಿ ಮನ್ಸಾರೆ. ಇನ್ನೂವರೆಗೂ ಆಕೆಗೆ ಮುತ್ತು ಕೊಟ್ಟಿಲ್ಲ. ಸ್ವಲ್ಪ ಏನೋ ದೊಡ್ಡಕ್ಕೆ ಆಗ್ಬೇಕು, ಸ್ವಲ್ಪ ಇನ್ಫೆಕ್ಷನ್ ಆಗುತ್ತಂತೆ. ನೀವು ದೊಡ್ಡಕ್ಕಾದ್ಮೇಲೆ ಸ್ವಲ್ಪ ಒಂದು 6 ತಿಂಗಳದಕ್ಕಾಗ ನಾವು ಹಾಕ್ಕೊಡ್ತೀನಂತೆ. ಹ್ಯಾಪಿ ಟು ಯು ಟು ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು.
ಈ ಗ್ಲೌಸ್ ಹಿಂಗೆ ಇರ್ಬೇಕಾ ಇನ್ನೊಂದು ತಾಸು ಬಿಟ್ಟು ಒಂದ ಗ್ಲೌಸ್ ಬಿಚ್ಕೊಂಡು ಇರೋದೇ ಇಲ್ಲ ನೀನು ನೋಡು ಮತ್ತ ಹಿಂಗೆ ಇರ್ಬೇಕು ತಂಡು ಐತಾಮ ಮಳೆ ಬರತೈತೆ ಹೊರಗೆ ನೀವು ಸ್ವಲ್ಪ ಚುಕನ್ ಮಾಡ್ತೀನಿ ಚುಕನ್ ತಿನ್ನು ಇದು ನನ್ನ ಬರ್ತ್ಡೇ ಕೇಕ್ ಇದು ಹೆಂಗೆ ಬರ್ಡೇ ಕೇಕ್ ನಿನ್ನೆ ಇದನ್ನು ಫುಲ್ ತಂದಿದ್ದೆ ನಾನು ಏನು ಭಾಳ ಇಲ್ಲ ಜಸ್ಟ್ ಮಾತಾಡ್ಕೋತ ಖಾಲಿ ಮಾಡೋಣ ನೋಡು ನನಗೆ ಗೊತ್ತಾಗಿಲ್ಲ ಆಮೇಲೆ ಬೈದ ಇಷ್ಟು ತಿಂತಾರೆ ಆ ಸ್ವೀಟ್ ಅಂತೇಳಿ ಅದಕ್ಕೆ ನಾ ಇವತ್ತಿನ 2 ಪೀಸ್ ಉಳಿಸ ನೀ ತಿಂದಿಲ್ಲ ಕೇಳಿಸ್ಕೊಂಡ ಬಂದೆ ನಾನು ಹೊತ್ತಿಗೆ ತಿಂದಿರ್ತೀವಿ ಹಾಳಾಗ್ತಾಳೆ ನೋಡಿ ಏನು ಮಾಡಿ ಸರಿ ಬರ್ರಿ ಚಿಕನ್ ಇವತ್ತು ಹೆಂಗೆ ಪ್ರಿಪೇರ್ ಮಾಡಾಕತ್ತೀನಿ ಅಂದ್ರೆ ಗೋವಾ ಸ್ಟೈಲ್ ಒಳಗೆ ಅಂದ್ರೆ ನಮ್ಮ ತಂಗಿ ಹೇಮಾ ಮಾಡ್ತಿದ್ಲು ಮಟನ್ ಮಾಡಿಕೊಟ್ಟಿದ್ಲು ಅವತ್ತು ಮಟನ್ ಅದೇ ಸ್ಟೈಲ್ ಒಳಗೆ ಚಿಕನ್ ಮಾಡ್ಕೊಡ್ತೀನಿ ಇವತ್ತು ನೀನು ಇಬ್ರು ತಿಂತೀರೇನು ಮಗಳ ನೀ ಎಷ್ಟು ಪೀಸ್ ತಿತ್ತಿಮ್ಮ ಅಷ್ಟು ಪೀಸ್ ತಿತ್ತಿ ಮಗಳೇ ಯಾಡ 1 ಪೀಸರ ತಿನ್ನಂತ ಹೇಳಕ್ಕೆ ನಾನು ಮಾಡ್ಕೊಡ್ಬೇಕೆ ನಿಮ್ಗೆ ಇಬ್ಬರಿಗೆ ಅಡಿಗೆ ಹಾಳಾಗ್ತಾಳ ಜೋಳಿಗೆ ಹಾಕು ಬಟ್ಟೆ ಹೋಗಿ ಸ್ವಲ್ಪ ಗಾಳಿಯಲ್ಲಿ ಮುಂದೆ ಹೌದವ ನಾ ಖಾಲಿ ಇದೀನಲ್ಲ ಓಕೆ ಎಲ್ಲ ಮಳೆ ತೋರಿಸ್ಕೊಂಡು ನಾನು ದೊಡ್ಡ ಸೈಜೊಂದು ಉಳ್ಳಾಗಡ್ಡಿ ತೊಗೊಂಡಿನಿ ಅದರೊಳಗೆ ಎಣ್ಣೆ ಫ್ರೈ ಮಾಡ್ಕೋತೀನಿ ಉಳ್ಳಾಗಡ್ಡಿ ಫಸ್ಟ್ ಇಷ್ಟು ಕೆಂಪಾಗಿ ಮಾಡ್ಕೊಂಬಿಟ್ಟಿನಿ ಇದೆಲ್ಲ ಸೈಡಿಯಾಗಿದೆ ಸ್ವಲ್ಪ ಎಣ್ಣೆ ಸೈಡಿಗೆ ಹೋಗುತ್ತೆ ಶುಂಠಿ ಒಂದು ಬೆಳ್ಳುಳ್ಳಿ ಇನ್ನೊಂದು ಸ್ವಲ್ಪ ಹಾಕ್ಬೇಕು ಬೆಳ್ಳುಳ್ಳಿ ಮನ್ಯಾಗ ಏನು ಮಾಡೋದು ಪ್ರತಿಯೊಂದು ಭಾಳ ಕ್ಲೀನಾಗಿ ನೀಟಾಗಿ ಮಾಡಬೇಕು ಇದೇ ಉದಾಹರಣೆ ನೋಡ್ರಿ ಮೋಸ್ಟ್ಲಿ ಇದು ಅಲ್ಲ ಇದು ಹುಳ ಅಲ್ಲಿವು ಬೀಜ ಒಳಗಿನ ಬೀಜ ನಾಟಾಗುತ್ತಾವ ನಾ ಹುಳ ಅಂದ್ಕೊಂಡೆ ಫಸ್ಟ್ ಬೀಜ ನಾಟಾಗುತ್ತಾವ ಓಕೆ ಇನ್ನು ಸೈಡ್ ತೆಗೆದು ಕೊತ್ತಂಬರಿನೂ ಸ್ವಚ್ಛವಾಗಿ ನೀರು ಹಾಕಿ ತೊಳ್ಕೊಂಡಿದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಕೊತ್ತಂಬರಿ 1-2 ಟಮಾಟಿ ಮಿಕ್ಸರ್ಗೆ ಹಾಕಿ ಗೊಯ್ ಅನ್ಸ್ಬೇಕು ಎಲ್ಲ ಸೇರಿಸಿ ನೈಸ್ ಪೇಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಕು ಜಾಸ್ತಿ ಬೇಡ ವಿತ್ ಸ್ಕಿನ್ ಚಿಕನ್ ನಾ ಇದ್ದೀರ ಖಾರ ಇದು ಎಷ್ಟು ಹಾಕ್ಬೇಕು ಗೊತ್ತಿಲ್ಲ ಉಳ್ಳಾಗಡ್ಡಿ ಖಾರ ಹೊಸದಾಗಿ ತಂದಿದ್ದು ಹೊಸ ಖಾರ ಎಲ್ಲ ಸ್ವಲ್ಪ ಜಾಸ್ತಿ ಖಾರ ಇರ್ತೈತಿ ಅಂದ್ರೆ ನೋಡು ಕಮ್ಮಿ ಬಿಡೋದು 4 ಹಾಕ್ಬಿಡು ಮೇಲೊಂದು 3 ಮೆಣಸಿಗೆ ಹೋಗಿ ಎಮರ್ಜೆನ್ಸಿ ಸ್ವಲ್ಪ ಖಾರ ಕಮ್ಮಿ ಆದ್ರೂ ಬರಾಗುತ್ತಪ್ಪ ಸ್ಮೆಲ್ ಆ ಸ್ಮೆಲ್ ಬರಾಗುತ್ತೆ ಯಾವ ಸ್ಮೆಲ್ ಬರಬೇಕು ಆ ಸ್ಮೆಲ್ ಬರಾಗುತ್ತೆ ಅರ್ಶಿನ ಪುಡಿ ಸ್ವಲ್ಪ ಹಾಂ ಒಂದು ಚಕ್ಕಿ ಹೋಗಿ ಮೆಣಸು ಎಮರ್ಜೆನ್ಸಿ ಮನ್ಸಿಗೆ ಬಂದಾಗ ಮಾಡೋ ಕಡೆ ಚಲೋ ಇರ್ತದೆ ತೊಳೆದಿರುವಂತಹ ಚಿಕನನ್ನು ಆ್ಯಡ್ ಮಾಡುವ ಮೇಲೆ ಅರ್ಧ ಚಿಕನ್ ಮಸಾಲೆ ಫುಲ್ ಅರ್ಧ ಹಂಗೆ ಅರ್ಧ ಮೇಲೆ ಧನಿಯಾ ಪೌಡರ್ ಓಕೆ ಫಸ್ಟ್ ಇದನ್ನು ಒಂದು 5 ನಿಮಿಷ ಹಿಂಗೆ ನೀರು ಹಾಕ್ಲಾರ್ದ ಮೀಡಿಯಮ್ ಫ್ಲೇಮ್ ಒಳಗೆ ಕುಸುಮು ಮಸಾಲೆ ಎಲ್ಲ ಹಿಡ್ಕೊಳುತ್ತೆ ಮೀಡಿಯಮ್ ಫ್ಲೇಮ್ ಹಾಂ ಸಾಕು ಎಷ್ಟು ಸಾಕಾಗಲ್ಲ ಎಷ್ಟು ಒಂದ ಹೊತ್ತಿ ಮಾಡೇನೆ ಇಲ್ಲ ಸಂಜೆಗೆ ಮಾಡೋಣ ಹಿಟ್ಟು ಬೇಕಾದ್ರೆ ಕಲಿಸಿಡುವು ಸಂಜೆಗೆ ಮತ್ತೆ ಮಾಡ್ಕೊಳಕ್ಕೆ ಬರ್ತದೆ ಹಾಕ್ಲಾ ಮತ್ತೆ ನೋಡ್ರಿ ಒಂದು ಲೆಕ್ಕ ಸಣ್ಣ ತಳ ಹಿಡಿಯಂತೈತಲ್ಲ ಮೇಲೆ ನೀರು ಹಾಕ್ತೀವಿ ಇದೇ ಸ್ಮೆಲ್ ನಮ್ಮ ತಂಗಿ ಮಾಡಕ್ಕೆ ಬರ್ತಿತ್ತು ಅದೇ ಸ್ಮೆಲ್ ಒಂದ್ಸಲ ನಾ ಜಸ್ಟ್ ನೋಡ್ಕೊಂಡ್ರೆ ಸಾಕು ಮಾಡ್ಬಿಡ್ತೀನಿ ಎಲ್ಲ ಇಲ್ಲಿಕಂತ ನಾನು ಟೇಸ್ಟ್ ಮಾಡಿದ್ದೆ ಅಂದ್ರೂ ಗೊತ್ತಾಗುತ್ತೆ ನನಗೆ ಬಟ್ಲದಷ್ಟು ಹಾಕಿನಿ ಇನ್ನೊಂದು ಸ್ವಲ್ಪ ಹಾಕ್ಬಿಡ್ಬೇಕು ಕುದಿದ್ರೊಳಗೆ ಬತ್ತತ್ತ ಉಪ್ಪು ಹಾಕೋದ ಮರೆತು ಬಿಟ್ಟಿನಿ ಶಾಣೆ ನಾನು ಸುತ್ತ ಬಟ್ಟೆ ಒಗ್ಯಾಕೆ ಹೋಗ್ಯಾಳ ಶ್ರೀವಾರಿ ಬೊಬ್ಬಕ್ಕೆ ಆಡ್ತಾಳೆ ನೋಡ್ರಿ ಸೌಂಡ್ ಇಲ್ಲ ಒಬ್ಬಕ್ಕೆ ಆಡ್ತಾಳೆ ಯಾರು ಬೇಕಾಗಿಲ್ಲ ಲೈಟಾಗಿ ಕಣ್ಣು ಮುಚ್ಚಾಳ ಒಂದು ಕಡೆ ಕುಂಚಿಗೆ ಬಂದ್ಬಿಟ್ಟಿತ್ತು ಕಣ್ಣು ತೆಗೆದ್ಲು ಕಣ್ಣು
ಜಾಸ್ತಿ ಅವ್ರನ್ನ ಎತ್ಕೊಳ್ಳೋದು ಆ ಥರ ಮೈರೂಢ ಮಾಡಕ್ಕೆ ಹೋಗ್ಬಾರ್ದು. ಆಮೇಲೆ ನಮಗೆ ತ್ರಾಸು. ಇಟ್ಟಿಟ್ಟಿಗೆ ಎತ್ಕೊಳಂತ ಹಠ ಮಾಡ್ತಾರೆ. ಆಮೇಲೆ ಮಾಡೋಕೆ ಆಗೋ ಕೆಲಸನೂ ಆಗಂಗಿಲ್ಲ. ಅವ್ರನ್ನ ಹಿಡ್ಕೊಂಡು ಕೊಡ್ಬೇಕಾಗುತ್ತೆ. ಟೈಮಿಗೆ ಅವ್ರವ್ವ ಫುಲ್ ವಜ್ಜಿ ಕೆಲಸ ಮಾಡೋ ಬಟ್ಟಿಗೆ ಗೊತ್ತಾಳ. ಅಷ್ಟೊತ್ತಿಗೆ ಅಕ್ಕಿ ಅಂತೂ ಟೈಮ್ ಹಾಕಲ್ಲ ಆಲ್ಮೋಸ್ಟ್. ನನ್ನ ಕೈಯಾಗ ಸಿಕ್ಕಂದ್ರೆ ಅವು ಸ್ವಲ್ಪ ವರ್ಕೌಟ್ ಮಾಡಿಸ್ತೀನಿ ಆಕಿಗೆ, ಸ್ವಲ್ಪ ದಣಿಸ್ತೀನಿ ಆ ಕಡೆ ಈ ಕಡೆ, ಸ್ವಲ್ಪ ದಣ್ಕೋತಾಳೆ ಆಕಿ. ಇಲ್ಲಾಂದ್ರೆ ಅವ್ನ ಕೈಯಾಗ ಮೆತ್ತಾಗ ಮಕ್ಕೊಂಡಲ್ಲಿ ಹಿಂಗೆ ಮಕ್ಕೊಳ್ಳೋದು, ಬಿಟ್ಟರು ಜೋಳಿಗೆ ಮಕ್ಕೊಳ್ಳೋದು. ನನ್ನ ಕೈಯಾಗ ಸಿಕ್ಕಂದ್ರೆ ರುಬ್ತೀನಿ ಆಕಿಗೆ. ರುಬ್ಬೇಕು, ಸ್ವಲ್ಪ ಗಟ್ಟಿ ಆಗ್ಬೇಕು. ರಾತ್ರಿ ನಿದ್ದೆ ಬರ್ಬೇಕಲ್ಲ ಅವ್ರಿಗೆ. ನೋಡಿಲ್ಲ ಹಕ್ 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 ಅಲ್ಲ 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 ಏ ಮ್ಯಾಕ್ 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 ಚಿಕನ್ ರೆಡಿ ಆಯಿತು ಅನ್ಸುತ್ತೆ. ಜಸ್ಟ್ ಟೆಕ್ಸ್ಚರ್ ನೋಡ್ರಿ ಅದ್ರ ಹೆಂಗೈತಿ. ಜಸ್ಟ್ ಲುಕ್ ಬರೀ ನೋಡಿದ್ರೆ ಗೊತ್ತಾಗುತ್ತೆ. ಒಂದೊಂದು ಫುಡ್ಸು ಜಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಚಲೋ ತಿನ್ನಕ್ಕೆ ಹರಿ ಐತಿ ಅಂತೇಳಿ. ಒಂದು 2 ಪೀಸ್ ಟೇಸ್ಟ್ ಮಾಡೋಕ್ಕಿದೆ ಹೆಂಗಾಗ್ಯಾವ ಅಂತೇಳಿ. ಗ್ರೇವಿ ಆಯಿತು, ಪೀಸ್ ಆಯಿತು, ಬರೋಬ್ಬರಿ ಕುದ್ದವು. ಖಾರ ಆಗಿರೋ ಅಂತೂ ವಾ ಅಲ್ಟಿ. ರೆಸ್ಟೋರೆಂಟ್ ಸ್ಟೈಲ್ ಇದು. ರೆಸ್ಟೋರೆಂಟ್ ಒಳಗೆ ಯಾವ ಥರ ಒಂದು ಫ್ಲೇವರ್ ಬರ್ತೈತಲ್ಲ, ಒಂದು ಉಪ್ಪು ಖಾರ ಹುಳಿ ಸ್ವೀಟ್ ಎಲ್ಲ ಮಿಕ್ಸ್ ಆಗಿ ಆ ಥರ. ಮನೆ ಮಾಡಿದ್ರೆ ಫುಲ್ ಖಾರ ಅನ್ಸಿತ್ತು, ಎಲ್ಲ ಮಿಕ್ಸ್ ಐತಿದಾರ. ಜೊತೆ ಚಪಾತಿ ಪರೋಟ ಭಾರಿ ಕಾಂಬಿನೇಷನ್. ರೊಟ್ಟಿ ಆದರೂ ಭಾರಿ ಆಗುತ್ತಾ, ಬಿಸಿ ರೊಟ್ಟಿ ಇರಬೇಕು. ವೆರಿ ಗುಡ್ ಸಾಯಿ ಕುಮಾರ್, ವೆರಿ ಗುಡ್. ಚಪಾತಿ ನಾ ಮಾಡ್ತಿದ್ದೆ ಸುನೀತಾ, ಒಂದು ಕಡೆ ದಂಡಿ ದಪ್ಪ ತೆಳ್ಳಗೆ ಆಗ್ಬಿಡ್ತಾವ. ಆಮೇಲೆ ನೀವು ತಿಂದ್ರು ತಿನ್ನಲ್ಲ ನಂಗೆ ಅನ್ಸುತ್ತದಿಲ್ಲ. ಖರೆ ಸುಳ್ಳಲ್ಲ. ನೋಡಿ ಎಷ್ಟು ಹಾಕೋ ಚಪಾತಿ, ಒಂದು ತೆಳ್ಳನು ಮಾಡು ಮಸ್ತ್ ಸುಂತ ತಿಡ್ತಾಳೆ. ನಾನು ಸುಡ್ತೀನಿ, ನೀನು ತಿಡ್ತಿ ನಾನು ಸುಡುತ್ತಿ, ಇಬ್ರು ಸುಡುನು ಚಪಾತಿ ಮಾಡೋಣ, ಇಬ್ರು ಸೇರಿ ಚಪಾತಿ ಮಾಡೋಣ. ಮೇನ್ ಇಂಪಾರ್ಟೆಂಟ್ ಮರ್ತ್ಬಿಟ್ಟಿನಿ ಸುಂತ, ಸಾರಿ. ಟ್ಯಾಂಟಡ ಬಿಸ್ಕೆಟ್ ಅಲ್ಲಿ ಸಾಯಿಬಾಬನ ಕೂಡ ಪ್ರಸಾದ ಒಂದು ಕೊಟ್ಟಿದ್ರ, ನಿನಗೊಂದು ತಂದಿದ್ದೆ. ಅದು ಕಿಸ್ತಾಗ ಇಟ್ಕೊಂಡು 2 ತುಣುಕದು. ಶ್ರೀವಾರಿದು ಅರ್ಧ, ನಿಂದು ಅರ್ಧ. ನಾ ತಿಂದಿನ ಒಂದು. ಹೌದಾ, ಹಚ್ಚು ಒಂದಕ್ಕೊಂದು ಎಣ್ಣೆ ಹಚ್ಚಿ ಟಚ್ ಮಾಡಿ. ನಿನ್ನೆ ಚಪಾತಿ ದಪ್ಪ ಆಗ್ಬಿಟ್ಟಿದ್ರೆ ತಿನ್ನಂಗೆ ಅನಿಸಿಲ್ಲ, ಅದಕ್ಕೆ ತೆಳ್ಳ ಮಾಡಿ ಮಸ್ತ್ ತೆಳ್ಳಗದವ ಚಪಾತಿ. ಇಷ್ಟು ತೆಳ್ಳಗಲ್ಲ ಇರ್ಬೇಕು ಹಿಂಗೆ. ನಿನ್ನೆ ದಪ್ಪ ಆಗ್ಬಿಟ್ಟಿದ್ದು, ರಾತ್ರಿ ತಿನ್ನಂಗೆ ಅನಿಸಿಲ್ಲ. ಹೌದು, ನಾ ಈ ಕಡೆ ಅನ್ನಕ್ಕೆ ಇಟ್ಟೀನಿ. ಸ್ವಲ್ಪ ಉಪ್ಪು ಹಾಕಿಬಿಡಿದ್ರೆ ತುಂಬ ಎಷ್ಟೊತ್ತ? ಮತ್ತೆ ಅಡ್ವಾನ್ಸ್ ಎಣ್ಣೆ ಹಾಕಿ ಇಟ್ಬಿಟ್ಟೆ ಅಂದ್ರಾಗ ನೀ ಎದಕ್ಕೆ ಅದನ್ನ ಹಾಕ್ತೇವೆ ಸುಮ್ಮನೆ ಹಾಕವಳು ಏನಾಗಲ್ಲ. ಚಪಾತಿ ಹಚ್ಬೇಕು, ನೀವು ಸುಮ್ಮನೆ ಕುದಿಸ್ತೀನಿ ಅವಪ್ಪ. ಏನ ಕುದಿಸ್ತೀನಿ, ನೀ ತಲೆ ಕಡಿಸ್ಕೋಬೇಡ. ನೀನು ಎಣ್ಣೆ ಭಾಳ ಹಾಕ್ತೀನಿ, ನನಗೆ ಅದಕ್ಕೆ ಅಂಜಿಗೆ ಬರ್ತೈತಿ. ನಾವು ಜೀರೋ ಆಯಿಲ್ ಒಳಗೆ ಮಾಡ್ಬೇಕು ನಾ ಮಾಡಿರ್ತೀನಿ. ಹೌದು, ನಾ ಕರೆ ಹೇಳ್ಕೊಂಡು ಫುಲ್ಕಾ ಮಾಡ್ಬೇಕಂತಂದೆ. ಫುಲ್ಕಾ ನಿನ್ಗೆ ಇಷ್ಟ ಆಗಂಗಿಲ್ಲ. ಫುಲ್ಕಾ ಮಾಡಿಬಿಟ್ರೆ ಆಯಿಲ್ ಹಾಕ್ಲಾರ್ದೆ ಮಸ್ತ್ ಹಾಕೋ. ಪಟಪಟಗೆ ಕಡೆ ಮಾತಾಡೋಕೆ ಟೈಮ್ ಇಲ್ಲ. ಓಕೆ ರೆಡಿ, ನಮ್ಮದು ಸಲಾಡೂ ರೆಡಿ ಆಗೈತಿ. ನಡಿತೈತಿ ಈಗ. ಇಲ್ಲದ ಇವೆಲ್ಲ ನೀನು ಪೀಸು ಹಾಕು. ನಾನು ತಿಂತ್ಯಾ? ಎಲ್ಲ ಮಿಕ್ಸ್ ತಿಂತ್ಯಾ? ಮಿಕ್ಸ್ ಅಲ್ಲ, ಪೀಸ್ ಅಷ್ಟೇ. ಅಯ್ಯೋ, ಬರೀ ಚಿಕನ್ ಪೀಸ್ ಹುಡುಕಾಡೋದ್ರೊಳಗನ 10 ಮುಳುಗ್ತು. ನನ್ನ ಪೀಸ್ ಹಾಕಿದ್ಯಲ್ಲ ಅದಾವಿಲ್ಲ, ಸಾಕಾ? ಬರ್ರಿ ಎಲ್ಲರೂ ಊಟ ಮಾಡುವ. ಆದ್ರೆ ನಮ್ಮ ಊಟಕ್ಕೆ ಚಿಕನ್ ಜಳಿ ಕೆಲವ್ರಿಗೆ ನಮ್ಮದು ಟೈಮಿಂಗ್ ಅಲ್ಲಿದ್ದು ಊಟ ಮಾಡೋಗ್ತೀವಿ, ಲೇಟ್ ಆಗೈತೆ. ಆ ಹಾಡಲ್ಲಿ ಏನಿದ್ಯೋ ನನ್ಗಂತೂ ಗೊತ್ತಿಲ್ಲ. ಅವ್ನ ಅಷ್ಟೊಂದು ಕೇಳ್ತಿದ್ದಾನಲ್ವಾ, ಹಾಡಕ್ಕೆ ನಿಂಗೆ ನೀವು ಮಾಡ್ರಿ, ನಾನು ಮಾಡ್ದಂಗ ಮಸ್ತ್ ಗತಿ ಕರ್ರಾಗು. ಹಿಂಡ ಒಂದು ದಿನಕ್ಕೆ 4 ಜೋಡು ಡ್ರೆಸ್ ಚೇಂಜ್ ಹಾಕೋ ಶ್ರೀವಾರಿ. 4 ಎಲ್ಲಿ ಎಷ್ಟನೇ ದಿವಸ ಅಂತ? 4ನೇ. ಅವಾಗ ಹಂಗೆ ಚೇಂಜ್ ಮಾಡೋದ
ಆಕೆ ಏನಾರ ಕಾರ್ಬಾರ್ ಮಾಡೋದ ಡ್ರೆಸ್ ಚೇಂಜ್ ಮಾಡೋದು ನಾನೇ ಹಾಕೋದು ಕಲ್ತೀನಿ ಈಗ ಆಕೆ ಗರ್ಬಿ ಹೆಂಗೆ ಹಾಕ್ಬೇಕು ಎಲ್ಲ ಗೊತ್ತಾಗೈತೆ ನನಗೆ. ಮೇಡಮ್ ಅವರು ಇಲ್ಲಿ ಮಕ್ಕೊಂಡಾರ, ತಳಕ್ಕೆ ಕಳ್ಸ್ಯಾರ ಎಲ್ಲ ಅದನ್ನು. ಹಿಂಗಾದ್ರೆ ನಮ್ಮ ಬೆಡ್ ಉಳಿಯಂಗಿಲ್ಲಿದ್ದು. ಎಲ್ಲ ಪಾಪುಗಳಿಗೆ ಸ್ತಬ್ಧ ನಿಶಬ್ದ ಇರಬೇಕು, ಆದ್ರೆ ನನ್ನ ಮಗಳಿಗೆ ಸೌಂಡ್ ಬೇಕು, ಸಾಂಗ್ ಹಚ್ಚಿ ಮಲಗಿಸ್ಬೇಕು. ಇಂಥ ಏನು ಕಾರ್ಬಾರ್ ಮಾಡ್ಯಾರ ಗೊತ್ತಿಲ್ಲ. ನನಗೆ ಹೇಳಾರ್ದ ಬ್ಲಿಂಕೆಟ್ ಒಳಗೆ ಆರ್ಡ್ರ್ ಮಾಡ್ಯಾರ. ಅದೇನು ಬರ್ತಡೇ ಗಿಫ್ಟ್ ಏನು ನನ್ನ ಒಂದು ಗೊತ್ತಾಗೋದು ಕೊಟ್ರನ ಏನೈತಿ. ಹಾಂ ಬೆಂಡಿಕಾಯ. ಅಯ್ಯೋ ಇರಮ್ಮ, ಎಷ್ಟು ಸೌಂಡ್ ಮಾಡ್ತಿ, ತಡಿ ಸ್ವಲ್ಪ. ನಿಮ್ಮವ ಏನು ಮಾಡ್ಯಾಳ ನನ್ನ ಕಾರ್ಬಾರ, ನನಗೆ ಅದೇ ಚಿಂತೆ ಇತ್ತೈತಿ ಈಗ. ಏನು ಮಾಡಿ ಏನು ಅದು ನಂದು, ನಿನಗೆ ಯಾಕೆ ಬೇಕು? ಎದ್ದು ಪಪ್ಪಾಗ ಏನು ರವ್ ಸರ್ಪ್ರೈಸ್ ಕೊಟ್ಟಾಳ ಅಂತ ನೋಡ್ಬೇಕಂತಿತ್ತು. ನೋಡ್ತಿದ್ಲ ಅದೇ ರೆಡಿ ಅದೇ ಏನು ರೆಡಿ ಅವೇ ಹಳಿ ಬಿಟ್ಟು ಹಾಕೊಂಡು ಕೇಸಿ ಹಾಕಿ ಸಿಟ್ಟಿ ಹಾಕೊಂಡು ನೋಡು. ಏನೂ ಇಲ್ಲ. ಕರೆ ಹೋಗ ನಾನು ಬರ್ತಡೇ ಐತನೋ ನಾನು ತಲೆಯಾಗ ಇದನ್ನೇ ಇಲ್ಲ, ಸ್ವಲ್ಪ ಟೆನ್ಷನ್ ಭಾಳ ಐತಲ್ಲ. ಅದಕ್ಕೆ ಇಲ್ಲಿಗ ನಾ ಒಂದು ಜೋಡಿ ಡ್ರೆಸ್ ತಗೋತಿದ್ದೆ, ತಗೊಂಡ್ ಕೇಸಿ ಕೇಕರ್ ಕಟ್ ಮಾಡ್ತಿದ್ದೆ ನಾನು. ನೀ ಮರೆತರು ನಾನು ನೆನಪಿಟ್ಟಿರ್ತೀನಿ, ಆದ್ರೆ ನನಗೆ ಡ್ರೆಸ್ ತರೋದು ಅಷ್ಟಾಗಲ್ಲ. ನನ್ನ ಕಡೆ ಎಷ್ಟಾಗುತ್ತಾ ಅಷ್ಟರ ಮಾಡ್ತೀನ ನಾ, ಮರಲ್ಲ ನೀ ಮರೆತರು. ಸಾಕು ಸಾಕು ಸಾಕು. ಬರ್ತಡೇ ಒಂದು ಕೇಕ್ ತಂದು ಕಟ್ ಮಾಡಿಸ್ಕೊಳ್ಳೋದು ದೊಡ್ಡಾಗದಲ್ಲ. ಸ್ವಲ್ಪ ಅವ ಅಂದ್ರೆ ಖುಷಿ ಇರ್ಬೇಕಲ್ಲ ಮನಸ್ಸೊಳಗೆ. ಖುಷಿ ಅಂದ್ರೆ ಏನು ಟೆನ್ಷನ್ ಇರ್ಲಾರ್ದು ಆರಾಮ್ ಇರ್ಬೇಕು. ಮನ್ಯಾಗ ಅಲ್ಲಿ ಎಲ್ಲ ಕಡೆ ಅಲ್ಲಿ ಆರಾಮಿತ್ತಂದ್ರೆ ಕೇಕ್ ಕಟ್ ಮಾಡಬಹುದು. ಬಟ್ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ಅದು ಇದು ಆದ್ಮೇಲೆ ನೆಕ್ಸ್ಟ್ ಇಯರ್ ಗ್ರ್ಯಾಂಡಾಗಿ ನಾನೇ ಮಾಡ್ಕೋತೀನಿ. ನೀನೇ ಮಾಡ್ಕೋತೀಯ? ಹ್ಞೂ. ನಾನು ಹೊರಗೆ ಹೋಗಿ ಬೈಕ್ ತೊಗೊಂಡು ಹೊರಗೆ ಹೋಗೋದಿದ್ರೆ ಮಾಡ್ತಿದ್ದೆ, ಆದ್ರೆ ಈಗ ನೋಡೋಣ. ಮುಂದಿನ ವರ್ಷ ಶ್ರೀವಾರಿನ ಕರ್ಕೊಂಡು ಹೋಗ್ತೀನಿ, ಸ್ಕೂಟಿಯಾಗ ಕರ್ಕೊಂಡು ಹೋಗ್ತೆ, ನಿಂದು ಬರ್ಡೇ ಮಾಡ್ತೀನಿ ಗ್ರ್ಯಾಂಡಾಗಿ. ಸರ್ಪ್ರೈಸ್ ಅಂದ್ರೆ ನಾ ಏನು ದೊಡ್ಡ ಸರ್ಪ್ರೈಸ್ ಕೊಡತ್ತಿಲ್ಲ. ಸಿಂಪಲ್ ಬರ್ಡೇ ಬ್ಯಾಡ್, ತಡಿ ಇನ್ನ ಇಷ್ಟ ಆಗ್ತಿರ್ಬೋದು. ಎಷ್ಟರ ಪ್ಯಾಕ್ ಮಾಡಿ ರೆಡಿ. ತಡಿ ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡ್ತೀನಿ, ತಡಿ. Happy birthday to you. Thank you. ತೋರಿಸಿ ನೀನು ಸರ ನಿಮ್ಮ ಸರಮ್ಮ ತಗೋ ನಿನ್ನ ಸರ್ ಚಾಕ್ಲೇಟ್. ಥ್ಯಾಂಕ್ ಯು. ಇಷ್ಟೇ ಸರ್ಪ್ರೈಸ್ ಸಾಕಿಷ್ಟೇ ಬಾಯ್. ಇಲ್ಲ ಸರಿ ನಿಮ್ಮ ಪಪ್ಪ ಸರ್ಪ್ರೈಸ್ ಕೊಟ್ಟಿಲ್ಲ. ಎಲ್ಲ ನಿನಗೆ. ಸರ್ಪ್ರೈಸ್ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನಿನಗೂ. ನೀವು ಪಪ್ಪಿ ಕೊಟ್ಬಿಟ್ರೆ ನನಗೆ ದೊಡ್ಡ ಸರ್ಪ್ರೈಸ್ ಕೊಡು. ಆಯ್ತಿಲ್ಲ? ಮ್ಯಾಚ್ ಬಾಕ್ಸ್ ಎಲ್ಲಿ ನೋಡಿ. ಕೇಕ್ ತರಿಸಿ ಏನ? ಎಸ್. ಹಂಗೇನು ಬ್ಲಿಂಕೆಟ್ ಒಳಗೆ ಕೇಕ್ ಬರ್ತೈತಿ, ಕೆಡುತ್ತೆ ಅಂತ. ಹ್ಯಾಪಿ ಬರ್ಡೇ ಟು ಯು. ಸ್ಮಾಲ್ ಕೇಕ್. ಏನು ಚೆನ್ನಾಗಿದೆ. ನಿನ್ನ ಸರ್ ಅದೇ ನಾನು ಸತ್ತ ಹಾಕ ಮಾಡ್ತಾರೆ. ಅದು ಬೇಡ ತಲೆಗ. ಅದೇ ಹೇಳಿಬಿಟ್ಟು ಸಿಂಪಲ್ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರೂ ವೆಲ್ಕಮ್. ಎಲ್ಲರೂ ವಿಶ್ ಮಾಡ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು.
ಯು ಸೋ ಮಚ್. ಸಿಂಪಲ್ ಬ್ಯಾಗ್. ಇದು ಡ್ರೆಸ್ ಎದಕ್ಕೆ ಹಾಕೊಂಡಿದ್ದೀನಿ ಕಲಿತಿಲ್ಲ. ಯಾಕೆ ಸುಮ್ಮನೆ ಇದ್ದೇ ಡ್ರೆಸ್ ಒಳಗೆ ಮಾಡ್ತಿದ್ದಿಲ್ಲ ಇದ್ರಾಗ. ಚಡ್ಡಿ ಮೇಲೆ ಮಾಡ್ತಿಲ್ಲ ಇಲ್ಲ ಕೇಕ್ ಬರೀತಿಲ್ಲ. ಭಾರಿ ತರಿಸ್ತೀನಿ ಮತ್ತೆ ಸಿಂಪಲ್ ಕೇಕ್. ಕೇಕ್ ಹೆಂಗಿದೆ ಅಂತ ಫಸ್ಟ್ ನಾ ತರಿಸ್ತೀನಿ. ಫ್ರೂಟ್ ಕೇಕ್, ಡ್ರೈ ಫ್ರೂಟ್ ಕೇಕ್. ಡ್ರೈ ಫ್ರೂಟ್ ಕೇಕ್. ಒಳಗೆಲ್ಲ ಡ್ರೈ ಫ್ರೂಟ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ನಾ ಕೊಟ್ಟಿದ್ದ ಸರ್ಪ್ರೈಸ್ ಇಷ್ಟ ಆಯ್ತು. ಭಾಳ ಇಷ್ಟ ಆಯ್ತು ನಿಜವಾಗ್ಲೂ. ದೇವರಾಣಿಗೂ ನನಗೆ ಗೊತ್ತೇ ಇಲ್ಲ ಇದೆಲ್ಲ. ಕೇಕ್ ಮಸ್ತ್ ಐತಿ, ಇಷ್ಟಪಟ್ಟು ಸರ್. ಕೇಕ್ ಕಟ್ ಮಾಡಿ ಹೊರಗೆ ಯಾವ ಹುಡುಗರು ಇರ್ತಾವ, ಹೊರಗೆ ಯಾವ ಹುಡುಗರು ಸಿಕ್ಕೊಂಡ್ರೆ ಒಂದೊಂದು ಪೀಸ್ ಕೊಟ್ಟು. ಅದಕ್ಕೆ ಸಣ್ಣ ಕೇಕ್ ತಕ್ಷಣ ಯಾರೂ ಇಲ್ಲ. ಸ್ಮಾರ್ಟ್ ತೆಗೆದುಬಿಡಿ ಹ್ಯಾಂಡಲ್. ಕೇಕ್ ಬರೀ ಕೇಕ್ ಇಷ್ಟ ಆಯ್ತು. ಶ್ರೀವಾರಿ ನಾನು ತಿನ್ನಂಗಿಲ್ಲ. ವಿಶ್ ಮಾಡೋಣ. ಫಸ್ಟ್ ಟೈಮ್ ನಾ ಅವನಿಗೆ ಗೊತ್ತಿಲ್ಲ ಒಂದು ಸರ್ಪ್ರೈಸ್ ಕೊಟ್ಟಿನಿ. ನನ್ನ ಸರ್ಪ್ರೈಸ್ ಹೆಂಗೈತಂತ ಕಮೆಂಟ್ ಮಾಡ್ರಿ. ಸರಿ, ಫಸ್ಟ್ ಟೈಮ್ ಈ ಥರ ಸರ್ಪ್ರೈಸ್ ತೊಗೊಂಡಿದ್ದೆ ನಿಮ್ಮ ಕಡೆಯಿಂದ. ಇನ್ನೊಂದು ತೊಗೊಂಡಿರಲಿಲ್ಲ. ಥ್ಯಾಂಕ್ ಯು. ಕೇಕ್ ಅಂತೂ ಮಸ್ತ್ ಐತಿ, ಬಿಡಲ್ಲ ಜನ ಹಂಗೆ ತಿನ್ನೋದ. ಆ್ಯಂಡ್ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಕೇಕ್. ಎಸ್, ನಮ್ಮ ಸಿಂಪಲ್ ಬರ್ತಡೇ ಹೇಳ್ಬೇಕಂದ್ರೆ ಕೇಕ್ ಕಟ್ ಮಾಡಬೇಕು ಅಂತ ನಿಂತಿದ್ದಿಲ್ಲ. ಸುಮ್ಮನೆ ಇದೊಂದು ವರ್ಷ ಇರಲೇ ಮಾಡಿದ್ದೆ. ಮತ್ತು ನಮ್ಮ ಧರ್ಮ ಪತ್ನಿ ಸ್ವಲ್ಪ ಅವ್ರದ್ದು ಡಿಮ್ಯಾಂಡ್ಸ್ ಇರ್ತಾವಲ್ಲ, ಅವ್ರು ಬಿಡೋಂಗಿಲ್ಲ. ಸೊ ಸರ್ಪ್ರೈಸ್ ಕೊಟ್ಟಲು, ನನಗೆ ಭಾಳ ಇಷ್ಟ ಆಯ್ತದು. ಸಣ್ಣ ಸಣ್ಣ ವಿಷಯದಾಗ ದೊಡ್ಡ ಖುಷಿ ಇರ್ತೈತಿ. ಓಕೆ, ನನಗಂತೂ ಪರ್ಸನಲಿ ಭಾಳ ಇಷ್ಟ ಆಯಿತು. ಸೊ ಬ್ಲಾಗ್ನ ಎಂಡ್ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.